ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಚ್ಚಾಣ ಗ್ರಾಮದ ಶ್ರೀ ಸದ್ಗುರು ಸಿದ್ದಲಿಂಗ ಮಹಾರಾಜರ ಸನ್ನಿಧಿಯಲ್ಲಿ ನಡೆಯಲಿರುವ ಲಕ್ಷ ಬಿಲ್ವಾರ್ಚನೆ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ಮುಗಳಕೋಡಾದ ಷಡಕ್ಷರಿ ಶಿವಯೋಗಿ ಸದ್ಗುರು ಯಲ್ಲಾಲಿಂಗ ಮಹಾರಾಜರ ಮಠದಲ್ಲಿ ಜರುಗಿದೆ. ಷಡಕ್ಷರಿ ಶಿವಯೋಗಿ ಸದ್ಗುರು ಯಲ್ಲಾಲಿಂಗ ಮಹಾರಾಜರ ಮಠದ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಸಕಲ ಭಕ್ತರ ಸಮ್ಮುಖದಲ್ಲಿ ಕಾರ್ಯಕ್ರಮದ ಪ್ರಥಮ ಪೂರ್ವಭಾವಿ ಸಭೆ ಜರುಗಿದೆ. ಸಭೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷ ಶಶಿಕಾಂತ ಪಡಸಲಿಗೆ ಗುರೂಜಿ ಅವರು ಭಾಗವಹಿಸಿ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು. ಬಳಿಕ ಸಿದ್ದಲಿಂಗ ದೇವರು ಜಕನ್ನೂರು ಮಠದ ಶ್ರೀಗಳು ಭಕ್ತರನ್ನ ಉದ್ದೇಶಿಸಿ ಮಾತನಾಡಿದರು. ನಂತರ ಷಡಕ್ಷರಿ ಶಿವಯೋಗಿ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಮಾತನಾಡಿ ಲಕ್ಷ ಬಿಲ್ವಾರ್ಚನೆ ಕಾರ್ಯಕ್ರಮದ ಸಿದ್ಧತೆ ಹಾಗೂ ಭಕ್ತರ ಸಹಭಾಗಿತ್ವದ ಕುರಿತು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಇವತ್ತಿನ ಈ ಪೂರ್ವಭಾವಿ ಸಭೆಯ ವಿಚಾರವನ್ನು ಈಗಾಗಲೇ ನಮ್ಮ ಸೋಮು ಹೊರಟ್ಟಿಯವರು ನೀವೆಲ್ಲರಿಗೂ ಹೇಳಿರುವಂಥದ್ದು. ಇವತ್ತಿನ ಈ ಸಭೆಯನ್ನು ಕರೆದಿರುವಂಥ ಉದ್ದೇಶ ಏನು ಅಂತಂದರೆ, ನಮ್ಮ ಈ ಮುಗಳಕೋಡದ ಮೂಲ ಪರಂಪರೆ ಪ್ರಾರಂಭ ಆಗಿರುವಂಥದ್ದು ಅದು ಲಚ್ಚಾಣದ ಸಿದ್ದಲಿಂಗ ಮಹಾರಾಜರಿಂದ. ಲಚ್ಚಾಣದ ಸಿದ್ದಲಿಂಗ ಮಹಾರಾಜರ ಆಶೀರ್ವಾದವನ್ನು ಪಡೆದುಕೊಂಡಿರುವಂಥ ಅವರ ಶ್ರೇಷ್ಠ ಶಿಷ್ಯರಲ್ಲಿ ಒಬ್ಬರಾಗಿರುವಂಥವರು ಯಾರು ಅಂತ ಕೇಳಿದ್ರೆ ಅದು ಯಲ್ಲಾಲಿಂಗ. ಅಂತ ಒಂದು ಯಲ್ಲಾಲಿಂಗ ಪ್ರಭುಗಳ ಈ ಪುಣ್ಯ ತಾಣದಲ್ಲಿ ನಾವೆಲ್ಲರೂ ಸೇರಿಕೊಂಡು ಲಚ್ಚಾಣದಲ್ಲಿ ನಾಳೆ ಬರುವಂಥ 9ನೇ ತಾರೀಕು ಒಂದು ಸಂಕಲ್ಪವನ್ನು ಮಾಡಿ ಅಲ್ಲಿ ಲಕ್ಷ ಬಿಲ್ವಾರ್ಚನೆ ಕಾರ್ಯಕ್ರಮ ಮತ್ತು 5,000 ತಾಯಿಯಂದಿರಿಗೆ ಮುಡಿ ತುಂಬತಕ್ಕಂಥ ಒಂದು ಕಾರ್ಯಕ್ರಮವನ್ನು ದೊಡ್ಡ ಪ್ರಮಾಣದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಲಚ್ಚಾಣದ ಸಿದ್ದಲಿಂಗ ಮಹಾರಾಜರ ಪುಣ್ಯಭೂಮಿ ಎಷ್ಟು ಶ್ರೇಷ್ಠವಾಗಿರುವಂಥದ್ದಿದೆ ಅಂತಂದ್ರೆ, ಕೈಲಾಸಕ್ಕೆ ಸಮಾನವಾಗಿರುವಂತ ಒಂದು ಪುಣ್ಯ ತಾಣ ಅಂದ್ರೆ ಅದು ಲಚ್ಚಾಣದ ಸಿದ್ದಲಿಂಗ ಆ ತಪೋಭೂಮಿಯಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ನಮ್ಮ ಯಲ್ಲಾಲಿಂಗ ಪ್ರಭುಗಳಿಗೆ ಅಲ್ಲಿ ಸಿದ್ದಲಿಂಗ ಪ್ರಭುಗಳ ಆಶೀರ್ವಾದವನ್ನು ಮಾಡಬೇಕಾದಂತಹ ಸಂದರ್ಭದಲ್ಲಿ ಏನ್ ಪರೀಕ್ಷೆಯನ್ನ ಮಾಡಿದ್ರು ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. 3 ದಿವಸ ಆ ಲಚ್ಚಾಣದ ಮಣ್ಣಿನಲ್ಲಿ 3 ಅಡಿ ತೆಗ್ಗ ತೆಗೆದು 3 ದಿನ ಮಣ್ಣು ಮುಚ್ಚಿ ಆ ಮಣ್ಣಿನಿಂದ ಮತ್ತೆ ಗುರುಗಳು ಆದೇಶವನ್ನ ಮಾಡಿ ಯಲ್ಲಾಲಿಂಗ ಪ್ರಭುಗಳಿಗೆ ಜೀವಂತವಾಗಿ ಮತ್ತೆ ಅವರ ಪಾದಕ್ಕೆ ಸಮರ್ಪಣೆ ಮಾಡಿಕೊಂಡು ಅವರಿಗೆ ದೀಕ್ಷೆಯನ್ನು ಕೊಟ್ಟು ಮುಗಳಕೋಡ ಮಠ ಇಂಥಲ್ಲೇ ಆಗ್ಬೇಕು ಅಂತೇಳಿ ಮಾರ್ಗ ತೋರಿಸಿ ಈ ಮಠ ಇಲ್ಲಿಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗ್ಬೇಕು, ಯಲ್ಲಾಲಿಂಗ ಪ್ರಭುಗಳು ಇಲ್ಲಿ ಬಂದು ಈ ಮುಗಳಕೋಡ ಮಠ ಕೈಲಾಸವನ್ನಾಗಿ ಮಾಡಬೇಕು ಅಂತಂದ್ರೆ ಇದಕ್ಕೆ ಮೂಲ ಕಾರಣ ಯಾರು ಅಂತಂದ್ರೆ ಅದು ಲಚ್ಚಾಣದ ಸಿದ್ದಲಿಂಗ. ನಮ್ಮ ಗುರುಗಳಿಗೆ ಅಂತ ಒಂದು ಪರೀಕ್ಷೆಯನ್ನು ಮಾಡಿರುವಂತಹ ತಪೋಭೂಮಿಯಲ್ಲಿ ಇವತ್ತು ನಾವು ಲಕ್ಷ ಬಿಲ್ವಾರ್ಚನೆಯನ್ನ ಮಾಡಿ ನಮ್ಮ ಮುಗಳಕೋಡ ಗಿಡ್ಗ ಮಹಾಮಠದ ಕೋಟಿ ಕೋಟಿ ಭಕ್ತರ ಭಕ್ತಿ ಶ್ರದ್ಧೆಯನ್ನ ಆ ಗುರುಪಾದಕ್ಕೆ ಸಮರ್ಪಣೆ ಮಾಡ್ತಕ್ಕಂಥ ಒಂದು ಸುವರ್ಣ ಗಳಿಗೆ. ಹಾಗಾಗಿ ನಾನು ಈ ಸಂಕಲ್ಪವನ್ನ ಲೋಕ ಕಲ್ಯಾಣಕ್ಕಾಗಿ, ವಿಶ್ವ ಶಾಂತಿಗಾಗಿ, ಜಿಡ್ಗಾ ಮುಗಳಕೋಡ ಮಠಕ್ಕೆ ನಂಬಿರುವಂತಹ ಕೋಟಿ ಕೋಟಿ ಭಕ್ತರಿಗಾಗಿ ಮಾಡುವಂತ ಲಕ್ಷ ಬಿಲ್ವಾರ್ಚನೆ. ಹಾಗಾಗಿ ಯಲ್ಲಾಲಿಂಗಪ್ಪವರು ಸಿದ್ದಲಿಂಗ ಮಹಾರಾಜರು ಲಚ್ಚಾಣದಲ್ಲಿದ್ದಂಥ ಸಂದರ್ಭದಲ್ಲಿ ಯಲ್ಲಾಲಿಂಗ ಪ್ರಭುಗಳು ಲಚ್ಚಾಣಕ್ಕೆ ಹೋದ್ರು ಅಂತಂದ್ರೆ ದೂರ ಸಿದ್ದಲಿಂಗ ಮಹಾರಾಜರು ಕುಂತು ದರ್ಶನ ಕೊಡ್ತಿದ್ರು. ಯಲ್ಲಾಲಿಂಗಪ್ಪವರು ಗುರುಗಳು ಅವರ ಕಣ್ಣಿಗೆ ಕಂಡ ತಕ್ಷಣ ಅವರು ಹೆಂಗ್ ಹೋಗ್ತಿದ್ರು ಅಂತಂದ್ರೆ ನಡ್ಕೊಂತ ಹೋಗಿ ಅವ್ರಿಗೆ ಪಾದಕ್ಕೆ ನಮಸ್ಕಾರ ಮಾಡ್ತಿರ್ಲಿಲ್ಲ. ಎಷ್ಟು ದೂರ ಇರಲಿ ಗುರುಗಳು ಅಷ್ಟು ದೂರದಿಂದ ಇವ್ರ ಕಣ್ಣಿಗೆ ಗುರುಗಳು ಕಂಡ್ರು ಅಂತಂದ್ರೆ ಯಲ್ಲಾಲಿಂಗಪ್ಪವರು ಅಲ್ಲಿ ನಿಂತಲ್ಲಿನೇ ಉಳಾಡ್ಕೊಂತ ಹೋಗಿ ಅವ್ರ ಪಾದಕ್ಕೆ ನಮಸ್ಕಾರ ಉಳಾಡ್ಕೊಂತ ಹೋಗಿ ಅವ್ರಿಗೆ ನಮಸ್ಕಾರ ಮಾಡಿ ಇವ್ರ ಜೋಳಿಗಿದ್ದಂತ ಎಲ್ಲ ಕಾಣಿಕೆಯನ್ನ ಗುರುಪಾದಕ್ಕೆ ಸಮರ್ಪಣೆ ಮಾಡಿ ಅವರ ಆಶೀರ್ವಾದವನ್ನ ತೆಗೆದುಕೊಂಡು ಬರ್ತಕ್ಕಂಥ ಒಂದು ಆ
ಗುರು ಶಿಷ್ಯರ ಶ್ರೇಷ್ಠ ಪರಂಪರೆಯನ್ನು ನಾವು ನೋಡೋದಾದ್ರೆ ಅದರ ಲಕ್ಷಣದಲ್ಲಿ ಗುರುಗಳು ಓಡಾಡ್ಕೊಂಡು ಹೋಗಿ ನಮಸ್ಕಾರ ಮಾಡ್ತಿದ್ರು ಅನ್ನುವಂಥದ್ದು ಕೇಳ್ತೀವಿ. ಅಂತ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡುವಂತ ಈ ಮುಗುಳ್ಕೋಡ ಜಿಡ್ಗ ಪರಂಪರೆಯ ಕೀರ್ತಿಯನ್ನ ಗಗನತರಕ್ಕೆ ಮುಟ್ಟಿಸಿರುವಂತ, ಕೋಟಿ ಕೋಟಿ ಭಕ್ತರಿಗೆ ಆಶೀರ್ವಾದವನ್ನ ಮಾಡಿರುವಂಥದ್ದು, ಬೇಡಿದ್ದ ಭಕ್ತರಿಗೆ ತಕ್ಷಣವನ್ನೇ ಕೊಡುವಂತ ಶಕ್ತಿ ಸಾಮರ್ಥ್ಯ ಇರುವಂತ ನಮ್ಮ ಗುರುಗಳು ಆ ಜಾಗದಲ್ಲಿ ಓಡಾಡ್ಕೊಂಡು ಹೋಗಿ ಆ ಗುರುವಿಗೆ ಭಕ್ತಿ ಸಮರ್ಪಣೆ ಮಾಡ್ತಿದ್ರು ಅಂತಂದ್ರೆ ನಾವೆಷ್ಟು ಭಕ್ತಿಯಿಂದ ಹೋಗ್ಬೇಕನ್ನೋದು ನಾವೆಲ್ಲ ಇದು ಅರುಣ ಯೋಗಿರಾಜ್ ಅವರು ಮಾಡಿರುವಂತ ಮೂರ್ತಿ. ಇದು ಸಂಪೂರ್ಣವಾಗಿ 5 ಕಿಲೋ ಬಂಗಾರದಲ್ಲಿ ತಯಾರಾಗ್ತಕ್ಕಂಥದ್ದು. ಇದು ಗುರುಗಳ ಯೋಗ ಸಮಾಧಿಯ ಮೇಲೆ ನಿರಂತರವಾಗಿ ಪೂಜೆಗೊಳ್ತಕ್ಕಂಥ ಈ ಮೂರ್ತಿ. ಹಾಗಾಗಿ ಈ ಮೂರ್ತಿಗೆ ನಾವು ಈ ಪೇಟನ್ನು ಕಟ್ಬೋದು, ಅದ್ರ ಜೊತೆಗೆ ಕಿರೀಟ ತಗೋದು. ಹಾಗಾಗಿ ಇದನ್ನು ಕೂಡ ಮಾಡಬೇಕಾಗಿರ್ತಕ್ಕಂಥ. ಹಾಗಾಗಿ ಹೆಣ್ಮಕ್ಳಿಗೆ ಉಡಿಯನ್ನ ಹೋಗ್ತಾರೆ. ಕಕ್ಕಳ ಮೇಲೆಯಿಂದ ಸುಮಾರು 150 ಜನ ಹೆಣ್ಮಕ್ಳು ಬಂದು 5,000 ಜನರಿಗೆ ಹೋಗಿ ಪ್ರಸಾದ ತಯಾರಿ ಮಾಡ್ತಕ್ಕಂಥ ಕಾರ್ಯವನ್ನ ಆಗಿದೆ. ಅದರಲ್ಲಿ ವಿಶೇಷವಾಗಿ ಇನ್ನೊಂದೇನು ಅಂತಂದ್ರೆ ಸಿದ್ಧಲಿಂಗ ಮಹಾರಾಜರು ಇದ್ದಾಗಲೇ ಕಕ್ಕಳ ಮೇಲೆಯಲ್ಲಿ ಒಂದು ಪತ್ರಿವನ್ನ ಅಂತ ಒಂದು 108 ಪತ್ರಿಗಳ ಹಚ್ಚಿ ಪತ್ರಿವನ್ನ ತಯಾರು ಮಾಡಿರುವಂಥದ್ದು. ಅದೇ ಪತ್ರಿಯಿಂದನೇ ಅವರಿಗೆ ಲಕ್ಷ್ಮೀ ಬಿಲ್ವಾರ್ಚನೆ ಆಗ್ತದೆ. ಏನೇ ಮಾಡ್ಕೋಬೇಕಾದ್ರೂ ಅವೆಲ್ಲನೂ ಕೂಡ ಅದು ಪೂರ್ವ ನಿಯೋಜಿತ, ಅವ್ರ ಲೆಕ್ಕನಾಗ ಅದು ಪೂರ್ವ ನಿಯೋಜಿತ ಆಗಿರ್ತದೆ. ಹಾಗಾಗಿ ಕಕ್ಕಳ ಮೇಲಿಂದನೇ ಇಡೀ ಕಕ್ಕಳ ಬೇಲಿ ಗ್ರಾಮದಲ್ಲಿ ಅವರು ಒಂದೇ ಮಾತು ಹೇಳಿದ್ರು. ಅವತ್ತಿನ ದಿನ ಲಕ್ಷಾಣದ ಕಾರ್ಯಕ್ರಮದಲ್ಲಿ ಹುಡುಕಾಡದ ನಮ್ಮ ಊರ ಒಂದು ಸಣ್ಣ ಕೂಸ್ನ ಸಿಗಲ್ಲಪ್ಪ, ಇಡೀ ಊರಿಗೆ 3 ಜನ ಲಕ್ಷಾಣದಾಗಿರ್ತೀವಿ. ಹಾಗಾಗಿ ಇವತ್ತು ವಿಶೇಷವಾಗಿ ನಮ್ಮ ಬಂತ್ನಾಳದ ಗೌಡರು ಹಿರಿಯರು ಎಲ್ಲರೂ ಕೂಡ ಬಂದಿದ್ದಾರೆ. ಅವರು ಕೂಡ ಬಂತ್ನಾಳದಿಂದ ಅನೇಕ ಜನರು ಅವ್ರ ಜೊತೆ ಎಲ್ಲ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಇಡೀ ಇಂಡಿ ತಾಲೂಕಿನ ಅನೇಕ ಗ್ರಾಮಗಳು ದಿನೇ ದಿನೇ ಪ್ರಗತಿ ಹಂತದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ. ನಮ್ಮ ಮೂರು ಮಠ ಅದು ಯಾಕೋ ಬೆಳೀತಾ ಇಲ್ಲ ಅನ್ನುವಂಥ ನೋವು ಬಹಳ ಜನರಿಗಿದೆ. ಆದರೆ ಇವತ್ತು ಬಹುಶಃ ಮುಗುಳ್ಕೋಡ್ ಜಿಡ್ಗ ಮಠದಕ್ಕಿಂತನೂ ಲಚ್ಚಾಣದ ಮಠ 1 ಇಂಚ್ ಹೆಚ್ಚಿಗೆ ಬೆಳಿಬೇಕು ಅಂತಲೇ ನಮ್ಮ ಗುರುಸ್ಥಾನ ದೊಡ್ಡದಿರಬೇಕು. ಆ ಗುರುಗಳ ಆಶೀರ್ವಾದ ಪಡೆದುಕೊಳ್ಳಿ ಮಠಗಳು ಇಷ್ಟು ದೊಡ್ಡದಾದಾಗ ಗುರುಸ್ಥಾನದ ಒಂದು ಪೀಠನು ಕೂಡ ದೊಡ್ಡದಾಗಬೇಕು ಅಂತಿದೆ. ಆದರೆ ಅದು ದೇವರಿಗೆ ಗೊತ್ತ, ದೇವರ ಇಚ್ಛಾಕ್ಕೆ ಇರಬೇಕು. ಆದರೆ ಮತ್ತೆ ಸಿದ್ಧಲಿಂಗ ಮಹಾರಾಜರು ಈಗ ಆ ಮಠದ ಉಜ್ವಲ ಭವಿಷ್ಯವನ್ನ ಬೆಳೆಸಿಕೊಳ್ಳಲಿಕ್ಕೆ ನಮ್ಮೆಲ್ಲ ಶಿಷ್ಯರಿಗೆ ಅಂತ ಒಂದು ಆಶೀರ್ವಾದ, ಶಕ್ತಿ, ಮಾರ್ಗದರ್ಶನವನ್ನ ಮಾಡಿದ್ದಾರೆ. ಹಾಗಾಗಿ ಮುಗುಳ್ಕೋಡ್ ಜಿಡ್ಗ ಮಠಕ್ಕಿಂತನೂ ಲಚ್ಚಾಣದ ಮಠ ಅತ್ಯಂತ ಎತ್ತರ ಸ್ಥಾನದಲ್ಲಿ ಬೆಳೀಲಿ ಅನ್ನುವಂಥದ್ದು ನಮ್ಮ ಆಸೆ ಆಗಿರುವಂಥದ್ದು. ಹಾಗಾಗಿ ಅಲ್ಲಿ ಇತಿಹಾಸ ಸೃಷ್ಟಿ ಆಗ್ತದೆ. ಯಾಕಂದ್ರೆ ಇದೆಲ್ಲನೂ ಕೂಡ ನಾವು ಈ ಕಾರ್ಯವನ್ನ ಮಾಡಬೇಕಾದಾಗ ಈ ಒಂದು ಭಕ್ತರಿಗೆ ಇಂಥ ಒಂದು ಅವಕಾಶವನ್ನ ಸಿಗ್ಬೇಕು ಅಂತಂದಾಗ ಇದೆಲ್ಲನೂ ಆ ಗುರುಗಳ ಇಚ್ಛೆನೆ. ಹಾಗಾಗಿ ಆ ಗುರುಗಳ ಇಚ್ಛೆಯ ಪ್ರಕಾರ ಇದನ್ನ ನಡೀತಕ್ಕಂಥದ್ದು. ನಾಳೆ ಸೆಪ್ಟೆಂಬರ್ ಬಂತು ಅಂದ್ರೆ ಬಹುಶಃ ಹೆಚ್ಚು ಕಡಿಮೆ ಸಿದ್ಧಲಿಂಗ ಮಹಾರಾಜರ ಒಂದು ಏನು 99 ವರ್ಷ ಪ್ರಾರಂಭ ಆಗ್ತದೆ. ಮುಂದಿನ ವರ್ಷ 100 ವರ್ಷದ ಶತಮಾನೋತ್ಸವ ಇದೆ. ಹಾಗಾಗಿ ಆ 100 ವರ್ಷದ ಶತಮಾನೋತ್ಸವದಲ್ಲಿ ಲಚ್ಚಾಣದ ಒಂದು ಉಜ್ವಲ ಭವಿಷ್ಯವನ್ನೇ ಬೆಳಕಾಗ್ತಕ್ಕಂಥ ಒಂದು ಕಾರ್ಯಕ್ರಮ ಲಚ್ಚಾಣದಲ್ಲಿ ನಡೀತದೆ. ಹಾಗಾಗಿ ನಾನು ಯಾಕೆ ಹೇಳ್ತೇನೆ ಈ ಮಾತಂತಂದ್ರೆ, ಇವತ್ತು ನಾವು ಪೂರ್ವಭಾವಿ ಸಭೆ ಅಂದ್ರೆ ಲಚ್ಚಾಣಕ್ಕೆ ಹೋಗ್ತಕ್ಕಂಥ ಪೂರ್ವಭಾವಿ ಸಭೆ ಮಾಡಿರ್ತಕ್ಕಂಥದ್ದು ಮೊದಲನೇ ಸಭೆ ಅಂದ್ರೆ ಅದು ನೋಡ್ಕೊಂಡು ಬಂದಾಗ ಬೇರೆ ಎಲ್ಲಿ ಸಭೆ ಮಾಡಿಲ್ಲ. ಎಲ್ಲ ಕಡೆ ಬರೀ ಫೋನ್ ಮುಖಾಂತರ ಹೇಳಿದ್ದೆ, ನನ್ನ ಜೊತೆಗಿರೋ ಹುಡುಗರ ಕಡೆಯಿಂದ ಹೇಳಿದ್ದೆ. ಹಿಂಗಾಗಿ 1800 ಗಾಡಿಗಳು ತಯಾರಾಯಿತು. ಆದರೆ
ಸಭೆಯನ್ನ ಮಾಡಿ ಎಲ್ಲ ಭಕ್ತರಿಗೆ ಏಕಕಾಲಕ್ಕೆ ಹೇಳ್ತಕ್ಕಂಥದ್ದು ಅಂದ್ರೆ ಅದು ಮುಗುಳ್ಕೊಂಡು ಮಠದಲ್ಲಿ. ಸಿದ್ದರಾಮ ಶಿವಯೋಗಿಗಳು ಯಾರು ಅಂತ ಕೇಳಿದ್ರೆ ನಾವೆಲ್ಲ ಹೇಳ್ತೇವೆ, ಸಿದ್ಧಲಿಂಗನ ಎರಡನೇ ಅವತಾರಿ ಸಿದ್ದರಾಮ ಶಿವಯೋಗಿ. ಹಾಗಾಗಿ ಇವತ್ತು ನಾನು ಈ ಮೊದಲನೇ ಸಭೆಯನ್ನ ಏನ್ ಮಾಡ್ತಾ ಇದ್ದೀನಿ, ಈ ಮೊದಲನೇ ಸಭೆಗೆ ಇವತ್ತು ಸಿದ್ದರಾಮ ಶಿವಯೋಗಿಗಳ ಎರಡನೆಯ ರೂಪದಲ್ಲಿ ಸಿದ್ಧಲಿಂಗ ಶಿವಯೋಗಿಗಳೇ ನಮ್ಮ ಈ ಸಭೆಗೆ ಬಂದಿದ್ದಾರೆ. ಸಿದ್ಧಲಿಂಗ ಮಹಾರಾಜರ ಎರಡನೇ ಅವತಾರ ಸಿದ್ದರಾಮ ಶಿವಯೋಗಿಗಳು, ಅವರೇ ಈ ನಮ್ಮ ಪ್ರಥಮ ಸಭೆಗೆ ಇವತ್ತು ಅವರು ಬಂದಿದ್ದಾರೆ. ಅವರು ಗುರು ಪೂರ್ಣಿಮಾ ದಿನ ಬರಬೇಕಾಗಿತ್ತು. ವಿಜಯ್ ಬಾಬುನ ಅಂತ ತಿಳ್ಕೊಂಡು ನಮ್ಮ ಗೋಕಾಕದಲ್ಲಿ ಬಹಳ ದೊಡ್ಡ ಈ ಬಂಗಾರ ವ್ಯಾಪಾರವನ್ನು ಮಾಡ್ತಾರೆ. ವಜ್ರದ ವ್ಯಾಪಾರ, ಬಂಗಾರದ ವ್ಯಾಪಾರವನ್ನು ಮಾಡ್ತಾರೆ. ನಾವು ಸುಮಾರು ಬಹಳ ದಿವಸ ಹಿಂದೆ ಸಿದ್ದರಾಮ ಶಿವಯೋಗಿಗಳ ದೇವಸ್ಥಾನದಲ್ಲಿ ಅವರ ದೇವಸ್ಥಾನ ಉದ್ಘಾಟನಾ ಸಂದರ್ಭದಲ್ಲಿ ಒಂದು ಬಂಗಾರದ ಮೂರ್ತಿಯನ್ನ ಸಮರ್ಪಣೆ ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡಿದ್ದೆ. ಸುಮಾರು ಒಂದು 5 ಕಿಲೋ ಬಂಗಾರದಲ್ಲಿ, ಅಂದ್ರೆ 500 ತೊಲಿ ಬಂಗಾರದಲ್ಲಿ ಪೂಜ್ಯ ಗುರುಗಳ ಒಂದು ಮೂರ್ತಿಯನ್ನು ಮಾಡಿಸ್ಬೇಕು ಅಂತ. ಅದು ಬಹಳ ಕಡೆ ಬೇರೆ ಬೇರೆ ಶಿಲ್ಪಿಗಳ ಕಡೆ ಮಾಡಿಸಿ ನೋಡಿದಾಗ ಯಾಕೆ ಒಂಥರ ಮನಸ್ಸಿಗೆ ಅದು ತೃಪ್ತಿ ತರಲಿಲ್ಲ. ಆದ್ರೆ ವಿಜಯ್ ನಾನು ಹೇಳಿದೆ, ಇಲ್ಲ ನಾನು ಇನ್ನೂ ತೃಪ್ತಿ ಆಗಬೇಕು ಅಂತ ಹೇಳಿ. ಆದ್ರೆ ವಿಜಯ್ ಅವರು ಬಹಳಷ್ಟು ಸತತ ತಮ್ಮ ಪ್ರಯತ್ನದಿಂದ ಆ ಗುರುಗಳ ಮೂರ್ತಿಯನ್ನ ತಯಾರು ಮಾಡಿದ್ದಾರೆ. ಅದು ಯಾರ ಕಡೆಯಿಂದ ತಯಾರು ಮಾಡಿಸಿದ್ದಾರೆ ಅಂತಂದ್ರೆ ನಿಮ್ಮೆಲ್ಲರಿಗೂ ಗೊತ್ತು, ಈ ರಾಮ ಮಂದಿರದ ಮೂರ್ತಿ ಕೆತ್ತನೆ ಮಾಡಿರುವಂತ ಮೈಸೂರಿನ ಅರುಣ್ ಯೋಗಿರಾಜ್ ಅಂತ ಎಲ್ಲರೂ ಕೇಳಿ. ಕೊನೆಗೆ ಎಲ್ಲಾ ಶಿಲ್ಪಿಗಳ ಹೋದ ನಂತರ ಕೊನೆಗೆ ಅವ್ರ ಹತ್ರ ಹೋದಾಗ ಅವರು ಬಹಳ ಖುಷಿಯಿಂದ ಒಪ್ಪಿಕೊಂಡು ಸಿದ್ದರಾಮ ಶಿವಯೋಗಿಗಳ ಒಂದು ಮೂರ್ತಿಯನ್ನ ತಯಾರು ಮಾಡಿದ್ದಾರೆ. ಆ ತಯಾರು ಮಾಡಿ ಅವರಿಗೆ ಸ್ವಲ್ಪ ಕೊಟ್ಟಿದ್ದಾರೆ. ಅವರು ಗುರು ಪೂರ್ಣಿಮೆಗೆ ತಂದು ನಾನು ಜಳಗಾಕ ತಮಗೆ ತೋರಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಗುರು ಪೂರ್ಣಿಮಾ ದಿನನೂ ಕಾರಣಾಂತರಗಳಿಂದ ಅವ್ರಿಗೆ ಬರ್ಲಿಕ್ಕೆ ಆಗಲಿಲ್ಲ. ಅದು ಅಚಾನಕ್ ಆಗಿ ಇವತ್ತು ಮುಗುಳ್ಕೊಡಕ್ಕೆ ಗುರುಗಳು ಬಂದಿದ್ದಾರೆ. ಅವ್ರು ಬಂದಾಗ ಅಂತಂದ್ರೆ ನಮ್ಗೆ ಇದೊಂದು ಶುಭ ಸಂಕೇತ ಏನು ಅಂದ್ರೆ ಸಿದ್ದರಾಮ ಶಿವಯೋಗಿಗಳ ರೂಪದಲ್ಲಿ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರ ಇವತ್ತು ನೀವೆಲ್ಲ ನೋಡ್ತಿರೋದ್ರೆ. ಹಾಗಾಗಿ ಎಲ್ಲ ಮುಗುಳ್ಕೊಡ ಗ್ರಾಮದ ಭಕ್ತರು ಈ ಪುಣ್ಯಮಯವಾಗಿರುವಂತಹ ಕಾರ್ಯಕ್ರಮಕ್ಕೆ ತಾವು ನೀವು ಅಷ್ಟೇ ಅಲ್ಲ, ನಿಮಗೆ ಸಂಬಂಧಪಟ್ಟಂಥವ್ರು, ಪರಿಚಯ ಇದ್ದಂಥವ್ರು ಎಲ್ಲರಿಗೂ ಕೂಡ ಕರ್ಕೊಂಡು ಆ ಕಾರ್ಯಕ್ರಮದಲ್ಲಿ ಬರಬೇಕು. ಅದ್ರ ಜೊತೆಗೆ ವಿಶೇಷವಾಗಿ ಅಲ್ಲಿ 5,000 ಜನ ಹೆಣ್ಮಕ್ಳಿಗೆ ಉಡಿಯನ್ನ ತುಂಬತಕ್ಕಂಥ ಸೇವೆಯನ್ನು ಕೂಡ ನೋಡಬೇಕು. ಆದ್ರೆ 5,000 ಜನ ನಾವು ಈಗ ಅನ್ಕೊಂಡಿದ್ದೀವಿ, ಅಲ್ಲಿ 10,000 ಜನ ಸೇರಿದ್ರು 10,000 ಜನರಿಗೆ ಉಳಿ ತುಂಬತಕ್ಕಂಥ ಕಾರ್ಯಕ್ರಮ ಬಹಳ ಜನ ಬಹಳ ಮುಂಬೈಯಿಂದ ಬಹಳ ಇಡೀ ಟ್ರೈನಿಂಗ್ ಅಪ್ಪವ್ರು ಮಾತಾಡಬೇಕಾಗಿತ್ತು. ಆಮೇಲೆ ವಿಷಯ ಕೇಳಿ ನಾವೆಲ್ಲ ಮಾತಾಡಬೇಕಾಗಿತ್ತು. ಅದು ಅವ್ರು ಮಾತಾಡೋಂತ ಅರ್ಥ ಆಗ್ಯದ. ತಾವೇನ ಸಂಕಲ್ಪವನ್ನ ಮಾಡಿರಿ, ಮುಗಳು ಕೂಡ ಈ ಮಣ್ಣಿನೊಳಗ ಏನ ಸಂಕಲ್ಪ ಮಾಡಿದ್ರು ಸಹಿತ ಖುಷಿ ಹೋಗಂಗಿಲ್ಲ. ಅದಂತೂ ಇತಿಹಾಸ ಪ್ರಸಿದ್ಧದ. ಎರಡನೇದಾಗಿ ನಾನೇನ್ ಹೇಳ್ತೀನಿ ಅಂತಂದ್ರ, ಇಲ್ಲಿಂದ ಮುಗಳು ಕೂಡ ಮಠದಿಂದ ಇವತ್ತೇನ ಪೂರ್ವಭಾವಿ ಸಿದ್ಧತೆ ಸಭೆ ನಡೆದ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಕರ್ತೃಗತಿಗೆ ಆ ಪುಣ್ಯ ಭೂಮಿಯೊಳಗ ಲಕ್ಷ ಬಿಲ್ವಾರ್ಚನೆ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ತಾವೇನು ಸಂಕಲ್ಪ ಮಾಡಿರಿ, ಈ ಮಣ್ಣಿನೊಳಗ ಇತಿಹಾಸ ಪ್ರಸಿದ್ಧ ಕಾರ್ಯಕ್ರಮ ಆಗೋದ್ರೊಳಗೆ 2 ಮಾತಿಲ್ಲ. ನಾವು ಕೂಡ ಅಪೂರ್ವಂತ ಮಾತನ್ನ ಕೊಡ್ತೀವಿ. ಈ ಮುಗಳು ಕೂಡ ಎಲ್ಲಾ ಭಕ್ತರ ಜೊತೆಗೆ ನಾವು ಭಕ್ತರಾಗಿ ತಾವೇನ ಸಂಕಲ್ಪ ಮಾಡ್ತೀರಿ, ಪ್ರಯತ್ನ ಮಾಡ್ತೀರಿ, ನಿಮ್ಮ ಜೊತೆ ನಾವಿರ್ತೀವಿ. ಆ ಭಾಗಗಳು ಸಿಂದಗಿ, ಅಲಮೇಲ, ಜೇವರ್ಗಿ, ಯಾದಗಿರಿ, ರಾಯಚೂರು ಹಾಗೂ ಬಿಜಾಪುರ ಜಿಲ್ಲೆಯಿಂದ ಮತ್ತು ಈ ಕಡೆ ಕೋಲಾರ, ತಿಕೋಟ ಎಲ್ಲಾ ಭಾಗದಿಂದ ಎಷ್ಟು ಸಾಧ್ಯ ಒಂದು 100 ಗಾಡಿಗಳನ್ನ ತಮ್ಮ ಜೊತೆ ಬೇಕಾಗ್ತಕ್ಕಂಥ ಕೆಲಸವನ್ನು ನಾವು ಈ ಭಾಗದಿಂದ ಹೆಚ್ಚಿಗೆ ಆಗದೆ ಇದ್ರು ಆ ಭಾಗಗಳು ಸಮೀಪ ಆಗ್ತದ, ಅದನ್ನ ನಾವು ಮಾಡ್ಕೊಡ್ತೀವಿ. ಇಲ್ಲಿಂದ ರಾಯಬಾಗ್, ಅಥಣಿ, ಹುಕ್ಕೇರಿ ಭಾಗದಿಂದ ಸಾಕಷ್ಟು ಗಾಡಿಗಳನ್ನ ಮತ್ತು ನಮ್ಮ ಮೂಡಲಗಿ ತಾಲೂಕಿನಿಂದ ಅವರು ಕೂಡ ರಾಯಪ್ಪನಾಗ್ಲಿ, ಪದ್ಮನಾಗ್ಲಿ ಎಲ್ಲರೂ ಕೂಡ 100 ಗಾಡಿಗಳನ್ನ ತಗೊಂಡು ಅಪೂರ್ವ. ನಾ ಈ ಮಾತು ಯಾಕೆ ಹೇಳಕತ್ತೀನಿ ಅಂತಂದ್ರ,
ಜ್ಞಾನಿಯಾಚೆ ಶರೀರತೆ ವಿದ್ಯೆ ನಿರ್ವಿಕಾರ ಜೇತೆ ಪಡೆ ಜೇತಿ ಸಾರ ಪುಣ್ಯಭೂಮಿ ಅಂತ ಹೇಳ್ತಾರೆ. ಈ ಮಾತು ಯಾಕೆ ಹೇಳಿ ಅಂದ್ರೆ ಒಬ್ಬ ಜ್ಞಾನಿ ಏನು ಸಂಕಲ್ಪ ಮಾಡ್ತಾನೆ ಇತಿಹಾಸ ಪ್ರಸಿದ್ಧ ಇರ್ತದ. ಯಾರು ಯಾವ ಕಾರ್ಯ ಮಾಡಬೇಕು ಅನ್ನೋದು ಹಿಂದಿನ ಸಂಕಲ್ಪ ಇರ್ತದ ಜ್ಞಾನಿಗಳದ್ದು. ಅಪೋಣೆಯನ್ನು ಮಾಡ್ಲಿಕ್ಕಂತ ಒಂದು ಮಾತನ್ನ ನೆನಪು ಮಾಡ್ಕೊಳ್ತೀವಿ. ಸಭೆಯಲ್ಲಿ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಸಿದ್ದರಾಮಗೌಡ ಪಾಟೀಲ್, ಎಜಿ ನ್ಯೂಸ್, ರಾಯಭಾಗ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.